ಸಮರ್ಪಣಾ ಭಾವದಿಂದ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇಡೀ ಶಿವಮೊಗ್ಗ ನಗರ ಈ ಒಂದು ದುಃಖದಲ್ಲಿ ಭಾಗಿಯಾಗಿದೆ. ಹಾಗಾಗಿ ಅಂತ್ಯ ಸಂಸ್ಕಾರ ಹೇಗಾಗಬೇಕು ಅಂತೇಳಿ ಮನೆಯವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು, ಕುಟುಂಬಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಇಡೀ ಶಿವಮೊಗ್ಗ ನಗರದ ಸಮಸ್ತ ಹಿಂದೂ ಬಾಂಧವರು ಮಾಡ್ತಾರೆ. ಅನೇಕ ಸಂಘ ಸಂಸ್ಥೆಗಳು ಈಗಾಗಲೇ ಯೋಚನೆಗಳನ್ನು ಮಾಡಿದ್ದಾರೆ. ಹೇಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ಅವರವರೇ ಯೋಚನೆ ಮಾಡಿದ್ದಾರೆ ಅಂತ ಹೇಳಿದರೆ, ಸ್ವಯಂ ಪ್ರೇರಿತವಾಗಿ ಶಿವಮೊಗ್ಗ ನಗರವನ್ನು ಅರ್ಧ ದಿನ ಬಂದ್ ಮಾಡಿ ಈ ಒಂದು ಇದರೊಳಗಡೆ ಪಾಲ್ಗೊಳ್ಳಬೇಕು ಅಂತ ಯೋಚನೆಯನ್ನು ಮಾಡಿದ್ದಾರೆ. ಬಂದ್ ಕರೆ ಕೊಟ್ಟಿಲ್ಲ, ಆದರೆ ಯಾರ್ಯಾರು ಉದ್ಯಮಿಗಳಿದ್ದಾರೆ, ಯಾರು ವ್ಯಾಪಾರಸ್ಥರಿದ್ದಾರೆ, ಅವರು ಗಾಂಧಿ ಬಜಾರ್, ನೆಹರು ರೋಡ್, ದುರ್ಗಿಗುಡಿ ಈ ಭಾಗದ ಜನ ನಾವೇ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿಕೊಳ್ಳೋದ್ರ ಮೂಲಕ ಭಯೋತ್ಪಾದನೆ ವಿರುದ್ಧವಾಗಿ ಪ್ರತಿಭಟನೆ ಸಲ್ಲಿಸೋದ್ರ ಜೊತೆಗೆ ಇದಕ್ಕೆ 27 ಜನ ಈ ದೇಶದಲ್ಲಿ ಬಲಿದಾನ ಆಗಿರೋದು, ಗುಂಡಿಗೆ ಬಲಿಯಾಗಿರೋದು. ಸೊ ಹಾಗಾಗಿ ಅವರ ಕುಟುಂಬಗಳಿಗೆ ಶಕ್ತಿ ಕೊಡಬೇಕಾದಂಥದ್ದು, ಸಾಂತ್ವನ ಹೇಳಬೇಕಾದಂಥ ನಮ್ಮ ಜವಾಬ್ದಾರಿ ಅಂತ ಅರ್ಥ ಮಾಡಿಕೊಂಡು ಶಿವಮೊಗ್ಗದ ನಾಗರಿಕರು, ವ್ಯಾಪಾರಸ್ಥರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅರ್ಧ ದಿನ ನಾಳೆ ಬಂದ್ ಮಾಡಿಕೊಳ್ಳೋದ್ರ ಮೂಲಕ ಇದಕ್ಕೆ ಗೌರವ ಸಮರ್ಪಣೆಯನ್ನು ಮಾಡ್ತಾರೆ. ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಬರುವಂಥ ಜನ ಸಲೀಸಾಗಿ ಬಂದು ಹೋಗುವಾಗ ಪ್ಲ್ಯಾನ್ ಮಾಡಿದೆ. ಒಟ್ಟಾರೆಯಾಗಿ ಈ ಕಾರ್ಯಕ್ಕೆ ನಮ್ಮ ಕೇಂದ್ರದ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಬರ್ತಾ ಇದ್ದಾರೆ. ಶಿವಮೊಗ್ಗದ ಬೇರೆ ಬೇರೆಯ ಎಲ್ಲ ಇದು ಪಕ್ಷಭೇದ ಮರೆತು ನಡೀತಾ ಇರೋಂಥ ಒಂದು ಕಾರ್ಯ. ಹಾಗಾಗಿ ಎಲ್ಲರೂ ಕೂಡ ಬಂದು ಹೋಗಿದ್ದಾರೆ. ನಾಳೆನೂ ಕೂಡ ಬರೋರಿಗೆ ಅಂತಿಮ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಸಿದ್ಧತೆಯನ್ನು ಮಾಡ್ತಾರೆ. ಎಷ್ಟು ಗಂಟೆ ಬರ್ತಾರೆ? 10 ಗಂಟೆ, ಬೆಳಿಗ್ಗೆ 10 ಗಂಟೆಗೆ ರೀಚ್ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಯಾಕಂದರೆ ಎಲ್ಲರೂ ಇಲ್ಲೇ ಇರ್ತೀರಿ, ಮತ್ತು ನಾವು ಇನ್ನೆಲ್ಲ ಕರೆಯೋ ಸರಿಯಾಗಲ್ಲ, ಇಲ್ಲೇ ತಿಳಿಸೋದು ಪ್ರಯತ್ನವನ್ನು ಮಾಡಿದ್ದೀವಿ. ಸರಿಯಾದ ಸಮಯ ಎಲ್ಲರೂ ಕೂಡ ನಾಗರಿಕರಿಗೆ ಮಾಹಿತಿ ತಲುಪಬೇಕು. ನಮ್ಮಲ್ಲಿ ತಿಳ್ಕೊಳ್ಳೋ ಅವಕಾಶಕ್ಕೋಸ್ಕರ ಇದು